ಇವರೆಲ್ಲ ಅವನು ಹೇಳಿದ ಹಾಗೆ ಇಷ್ಟು ದಿನ ಕೇಳ್ಕೊಂಬಂದಿದ್ದು. ಇನ್ನೊಂದು ವಿಷಯ ಗೊತ್ತಾ ಅಮೃತ, ಆ ಭೈರವ ಕೂಡ ಆತನ ಕಡೆ ಮನುಷ್ಯನೇ. ತನ್ನ ಶಕ್ತಿಗಳಿಂದ ನಾಗಮಣಿಯನ್ನು ವಶಪಡಿಸ್ಕೋಬೋದು ಅನ್ನೋ ಆಸೆಯಿಂದಿದ್ದಾನೆ ಆ ದುರ್ಗಾಪ್ರಸಾದ್. ಇಡೀ ನಾಗಲೋಕವನ್ನೇ, ನಾಗ ಸಂಕುಲವನ್ನೇ ನಿರ್ನಾಮ ಮಾಡುವ ಹುನ್ನಾರದಲ್ಲಿದ್ದಾನಮ್ಮ ಅವನು. ಜಾಗ್ರತೆ. ನನ್ನ ಶತ್ರುಗಳ ಪಟ್ಟಿಗೆ ಮತ್ತೊಂದು ಹೆಸರು. ಅವನು ಯಾರೇ ಆಗಿರ್ಲಿ ಗುರುಗಳೇ, ಲೆಕ್ಕ ಚುಕ್ತ ಮಾಡಬೇಕಾಗಿದೆ. ಅವನು ಯಾರೇ ಆಗಿರ್ಲಿ, ಎಲ್ಲ ಲೆಕ್ಕ ತೀರಿಸಬೇಕಾಗಿದೆ ಗುರುಗಳೇ. ಬಿಡಲ್ಲ, ಒಬ್ಬರನ್ನು ಬಿಡಲ್ಲ. ಅಪ್ಪ ಅಮ್ಮನ ಸಾವಿಗೆ ಕಾರಣ ಆಗಿರೋ ಎಲ್ರೂ ಬಲಿ ತಗೋತೀನಿ. ಇವತ್ತಿಂದನೇ ಆ ಕೆಲಸ ಶುರುವಾಗುತ್ತೆ ಗುರುಗಳೇ. ಎಲ್ಲ ಶಿವನಿಚ್ಛೆ. ಓಂ ನಮಃ ಶಿವಾಯ. ಓಂ ಇದೇನಿದು? ಅತ್ತೆ ಕಾಲ್ ಮಾಡಿದ್ರೆ ರಿಸೀವ್ ಮಾಡ್ತಾ ಇಲ್ವಲ್ಲ? ಮೋಸ್ಟ್ಲಿ ಬ್ಯುಸಿ ಇದ್ದಾರೆ ಅನ್ಸುತ್ತೆ. ಲ್ಯಾಂಡ್ಲೈನ್ ಮಾಡೋಣ. ತ್ರಿವೇಣಿ ಅತ್ತೆ ತುಂಬ ಬ್ಯುಸಿ ಅನ್ಸುತ್ತೆ. ಮೋಸ್ಟ್ಲಿ ಮನೇಲಿ ಯಾರೂ ಇಲ್ಲ. ಮತ್ತೆ ಮೊಬೈಲ್ಗೆ ಟ್ರೈ ಮಾಡೋಣ. ರಾಕೇಶ, ನನ್ನ ಕಥೆಯ ಕಳಾನಾಯಕ, ನಿನಗೋಸ್ಕರನೇ ಕಾಯ್ತಾ ಇದ್ದೀನಿ. ತನ್ನ ದಾರಿಗೆ ಅಡ್ಡ ಬರೋರ್ನ ಈ ಕಾನಿಷ್ಕ ಸುಮ್ಮನೆ ಬಿಟ್ಟ ಉದಾಹರಣೆಗಳೇ ಇಲ್ಲ. ನಾಟ್ ರೀಚಬಲ್ ಬರ್ತಾ ಇದೆ. ಸ್ವಲ್ಪ ಬಿಟ್ಟು ಟ್ರೈ ಮಾಡೋಣ. ಈ ಊರಿಗೆ ಬರ್ತಿದ್ದ ಹಾಗೆ ಯಾವುದೋ ದರಿದ್ರ ಪಕ್ಷಿ ನನ್ನ ಬೆನ್ನ ಹಿಂದೆ ಬಿದ್ಬಿಡ್ತಲ್ಲ. ಸದ್ಯ ಎಲ್ಲೂ ಕಾಣಿಸ್ತಾ ಇಲ್ಲ. ಆದಷ್ಟು ಬೇಗ ಮನೆ ಸೇರ್ಕೋಬೇಕು. ಒಳ್ಳೆ ಟೈಮ್ಗೆ ಪೆಟ್ರೋಲ್ ಖಾಲಿ ಆಗ್ಬೇಕಾ? ಎಲ್ಲಿ ಸಿಗುತ್ತೆ ಪೆಟ್ರೋಲ್? ಎಲ್ಲ ನನ್ನ ಕರ್ಮ. ಇವತ್ತು ಬೆಳಿಗ್ಗೆ ಎದ್ದು ಗಳಿಗೆನೇ ಸರಿ ಇಲ್ಲ ಅನ್ಸುತ್ತೆ. ಸುತ್ತಮುತ್ತ ನೋಡಿದ್ರೆ ಯಾರು ಕಾಣಿಸ್ತಾ ಇಲ್ಲ. ಸದ್ಯ ಅಲ್ಲಿ ಯಾರೋ ಪುಣ್ಯಾತ್ಮ ಇರೋ ಆಗಿದೆ. ಅವನ್ನ ಕೇಳಿದ್ರೆ ಗೊತ್ತಾಗುತ್ತೆ. ಸಾರ್ 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 ಸರ್, ಪೆಟ್ರೋಲ್ ಖಾಲಿಯಾಗಿ ಕಾರ್ ನಿಂತು ಹೋಗಿದೆ. ಸಾಲದಕ್ಕೆ ಆ ದರಿದ್ರ ಪಕ್ಷಿ ಬೇರೆ. ಛೇ, ನಾನು ಬೇಗ ಮನೆಗೆ ಹೋಗಬೇಕು. ಒಂದು ಹೆಲ್ಪ್ ಮಾಡ್ತೀರಾ ಸರ್? ಹೊರಟೋಗ್ತಾ ಇರು. ಹೇಳ್ದೆ ತಾನೆ, ಹೊರಟೋಗ್ತಾ ಇರ್ಬೇಕು. ಸರ್ ಮಾತಾಡ್ಬೇಡ, ಹೊರಟೋಗು ಅಂತ ಹೇಳ್ದೆ ತಾನೆ. ಯಾಕೆ? ನಾನು ಯಾಕೆ ಹೋಗಬೇಕು? ನಾನು ಈ ಊರಿಗೆ ಬಂದಿರೋದು ಬಿಸ್ನೆಸ್ ಮಾಡಿ ಸೆಟ್ಲ್ ಆಗೋದಕ್ಕೆ. ಇಷ್ಟಕ್ಕೂ ಇದನ್ನೆಲ್ಲ ಹೇಳೋದಕ್ಕೆ ನೀವು ಯಾರು?
ಏಯ್ ಜಾಸ್ತಿ ಮಾತಾಡ್ಬೇಡ, ಹೊಟ್ಟೋಗು ಅಂತ ಹೇಳ್ದೆ ತಾನೆ. ಯಾವ ದಾರಿಲಿ ಬಂದಿಯೋ ಅದೇ ದಾರಿಲಿ ಹೊಟ್ಟೋಗ್ತಾ ಇರ್ಬೇಕು. ಏಯ್, ಯಾರು ನೀನು? ನನ್ನನ್ನೇ ಹೆದರಿಸ್ತೀಯ? ಇಷ್ಟಕ್ಕೂ ನಾನು ಯಾರಂತ ನಿನಗೆ ಗೊತ್ತಾ? ಮರ್ಯಾದೆ ಇರಲಿ. ಈ ಕಾನಿಷ್ಕನಿಗೆ ಎದುರು ಮಾತಾ? ನಾನು ಯಾರು ಅಂತ ಗೊತ್ತಾ? ನೀನು ಯಾರು ಮನುಷ್ಯ ಅಲ್ಲ. ನೀನು ನೋಡ್ತಾ ಇದ್ರೆ ನಮ್ಮ ಮನೆಯವ್ರಿಗೆ ತೊಂದರೆ ಮಾಡಕ್ಕೆ ಬಂದಿರೋ ಥರ ಕಾಣಿಸ್ತಿದೆ. ಈಗಲೇ ಅತ್ತೆ ಫೋನ್ ಮಾಡಿ ಹೇಳ್ತೀನಿ. ಹೇಳೋದಕ್ಕೆ ನೀನು ಬದುಕಿದ್ರೆ ತಾನೇ. ಗುರುಗಳೇ, ನೀವೇನು ಆಶೀರ್ವಾದ ಮಾಡಿದ್ರಿ ಅಂತ ನಿಮಗೆ ಗೊತ್ತಾ? ನಾನೇನು ಆಡೋಲ್ಲಮ್ಮ, ನನ್ನ ಮೂಲಕ ಆ ಭಗವಂತ ಆಡಿಸ್ತಾನೆ ಅಷ್ಟೇ. ಗುರುಗಳೇ, ಅದು ಸಾಧ್ಯ ಇಲ್ಲ. ನಾನಿಲ್ಲಿಗೆ ಯಾವ ಕಾರಣಕ್ಕೆ ಬಂದಿದ್ದೀನಿ ಅಂತ ನಿಮಗೂ ಚೆನ್ನಾಗಿ ಗೊತ್ತು. ಮದುವೆ, ಮನೆ, ಮಕ್ಕಳು ಅಂತ ಸರ್ಸ ನಡೆಸೋದಕ್ಕೆ ಬಂದಿಲ್ಲ ನಾನಿಲ್ಲಿ. ಸೇಡು ತೀರಿಸ್ಕೊಳ್ಳೋದಕ್ಕೆ ಬಂದಿದ್ದೀನಿ. ನಾವು 1000 ಅಂದ್ಕೊಂಡ್ರು ಕೊನೆಗೆಲ್ಲವೂ ಅವನಿಚ್ಛೆಯಂತೆ ನಡೆಯುವುದು ಅಮೃತ. ಅದು ನಿನಗೂ ಗೊತ್ತಲ್ವಾ? ಆದರೆ ನಾನು ಮಾಡೋದಕ್ಕೆ ಹೊರಟಿರೋ ಕೆಲಸಕ್ಕೆ ಇವತ್ತು ಅವನ ಅನುಮತಿ ಸಿಕ್ಕಿದೆ ಗುರುಗಳೇ. ನನ್ನ ಉದ್ದೇಶಕ್ಕೆ ಆ ಪರಮೇಶ್ವರ ಕೂಡ ಹಸಿರು ನಿಶಾನೆ ತೋರಿಸಿದ್ದಾನೆ. ಹಾಗಾದ್ರೆ ಸರಿ ಬಿಡು, ಮತ್ತ್ಯಾಕೆ ಈ ಕೋಪ, ಆವೇಶ, ಅನುಮಾನ? ಗುರುಗಳೇ, ನಾಗಮಣಿ ಪಡ್ಕೊಳ್ಳೋ ನನ್ನ ಹೋರಾಟದಲ್ಲಿ ನಾನು ಯಾವ ಅಪಾಯಕ್ಕೆ ಬೇಕಾದರೂ ಸಿಕ್ಕಾಕೋಬಹುದು ಅಂತ, ನನ್ನ ರಕ್ಷಣೆಗೆ ಆ ಪರಮೇಶ್ವರ ನಿಮ್ಮನ್ನ ಕಳಿಸಿದ್ದಾನೆ ಅಂತ ನನಗೆ ಗೊತ್ತು. ನೀವು ನನ್ನನ್ನು ಅಂತ ಎಲ್ಲ ಅಪಾಯ ಸಂದರ್ಭದಲ್ಲೂ ಕಾಪಾಡಿದ್ದೀರಾ ಅನ್ನೋದು ಸತ್ಯ. ಆದರೆ ಒಂದು ಮಾತು, ನಾಗಮಣಿ ಪಡ್ಕೊಳ್ಳೋ ನನ್ನ ಈ ಹೋರಾಟದಲ್ಲಿ ಯಾರೇ ಅಡ್ಡ ಬಂದರೂ ಸರಿ, ಅದು ನೀವೇ ಆದರೂ ನಾನು ಎಲ್ಲವನ್ನು ಮರಿಬೇಕಾಗತ್ತೆ. ಇದನ್ನ ಎಚ್ಚರಿಕೆ ಅಂತ ಬೇಕಾದರೂ ತಿಳ್ಕೊಳ್ಳಿ. ನಾನು ಉದ್ದಟತನದಲ್ಲಿ ಮಾತಾಡ್ತಿರ್ಬೋದು, ಅದು ನನಗೂ ಗೊತ್ತು. ಆದರೆ ಅದಕ್ಕೆ ಕಾರಣ ನಿಮಗೆ ಎಲ್ಲ ಗೊತ್ತಿದ್ದು ನೀವು ಮಾಡಿದ ಆಶೀರ್ವಾದ. ಹೇಳಿದ್ದಲ್ಲಮ್ಮ, ಆ ಭಗವಂತ ಆಡಿಸಿದ ಹಾಗೆ ಆಡೋನು ಮಾತ್ರ ನಾನು. ಇಲ್ಲ, ಅದು ಮಾತ್ರ ಯಾವುದೇ ಕಾರಣಕ್ಕೂ ಸಾಧ್ಯ ಇಲ್ಲ. ನಾನಿಲ್ಲಿ ಯಾವ ಬಹುಬಂಧನಕ್ಕೂ ಸಿಕ್ಕಾಕೊಳಕ್ ಬಂದಿಲ್ಲ ಅಂತ ನಿಮಗೂ ಚೆನ್ನಾಗಿ ಗೊತ್ತು. ಅದು ನನ್ನ ಉದ್ದೇಶ ಅಲ್ಲ. ನನ್ನ ಉದ್ದೇಶ ಬೇರೆನೆ. ಅದನ್ನು ನಾನು ಖಂಡಿತ ಈಡೇರಿಸ್ಕೊಂಡೆ. ನಾನು ನನ್ನ ಲೋಕಕ್ಕೆ ವಾಪಸ್ ಹೋಗೋದು. ಅದು ನಿಮಗೂ ಕೂಡ ಚೆನ್ನಾಗಿ ಗೊತ್ತು. ನಾನಿನ್ನು ಹೊರಡ್ತೀನಿ. ನನಗೆ ಆಶೀರ್ವಾದ ಮಾಡಿ. ನಿನ್ನಿಚ್ಛೆ ಅವನಿಚ್ಛೆ, ಕೊನೆಗೆಲ್ಲವೂ ಆತನಿಚ್ಛೆ ಅಂತ ನಡೆಯೋದು. ಏನಿದು ಮನೆಯೆಲ್ಲ ಖಾಲಿ ಹೊಡಿತಾ ಇದೆ, ಎಲ್ಲಿ ಹೋದ್ರಿಲ್ಲ? ಏನು ಹೇಳ್ತಾ ಇದ್ದೀರಾ ಅದಕ್ಕೆ? ನಾವಿಬ್ರು ಮನೆ ಬಿಟ್ಟು ಹೋಗ್ಬೇಕಾ? ಏನಿದೆಲ್ಲ? ಈ ಮನೇಲಿ ನಿಮ್ಮ ಅಮ್ಮಂದೆ ದರ್ಬಾರು. ಅತ್ತೆ, ಈಗ ಏನಾಯ್ತು ಅಂತ ನಮ್ಮನ್ನ ಹೋಗೋದಕ್ಕೆ ಹೇಳ್ತಿದ್ದೀರಾ? ನನಗಿನ್ ಜಾಸ್ತಿ ಮಾತಾಡೋಕ್ಕೆ ಇಷ್ಟ ಇಲ್ಲ. ಬಾಯಿ ಮುಚ್ಕೊಂಡು ಇಬ್ರು ಮನೆಯಿಂದ ಆಚೆ ಹೋಗ್ತಾ ಇರಿ ಅಷ್ಟೇ.